ಸತಿಪತಿಗಳಾದ ಮೂಲಕ ದಂಪತಿಗಳು ಸ್ವರ್ಗದಲ್ಲಿ ನಿಶ್ಚಯವಾದ ವಿವಾಹಕ್ಕೆ ಸಾಕ್ಷಿಯಾದ ನಂದನ ಹೊಸೂರು ಗ್ರಾಮ ಹೊಳಲ್ಕೆರೆ. ಮದುವೆಗಳು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತವೆ ಎಂಬ ಮಾತಿನಂತೆ ಹುಟ್ಟಿನಿಂದಲೇ ಮಾತು ಬಾರದ ವಧುವರರು ಸಪ್ತದಿ ತುಳಿಯುವ ಮೂಲಕ ನೂತನ ಜೀವನಕ್ಕೆ ಕಾಲಿಟ್ಟ ಅಪರೂಪದ ಘಟನೆ ಹೊಳಲ್ಕೆರೆ ತಾಲೂಕಿನ ನಂದನ ಹೊಸೂರು ಗ್ರಾಮದಲ್ಲಿ ಗುರುವಾರ ಜರುಗಿತು. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂದನ ಹೊಸೂರು ಗ್ರಾಮ ಈ ವಿಶಿಷ್ಟ ಮತ್ತು ಅದ್ದೂರಿ ವಿವಾಹಕ್ಕೆ ಸಾಕ್ಷಿಯಾಯಿತು. ಹೊಳಲ್ಕೆರೆ ತಾಲೂಕಿನ ಪಾಡಿಗಟ್ಟೆ ಗ್ರಾಮದ ರತ್ನಮ್ಮ ಮತ್ತು ಹಾಲಪ್ಪ ದಂಪತಿಯ ಪುತ್ರಿ ಚೈತ್ರಾ ಹೆಚ್ ಹಾಗೂ ಕಡೂರು ತಾಲೂಕಿನ ಪೋಚಿಹಳ್ಳಿ ಗ್ರಾಮದ ಪಾರ್ವತಮ್ಮ ಮತ್ತು ದಿವಂಗತ ರಾಮಚಂದ್ರಪ್ಪ ದಂಪತಿಯ ಪುತ್ರ ತೊಂಟೇಶ ಎಚ್ಆರ್ ಪರಸ್ಪರ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ದಾಂಪತ್ಯ ಜೀವನಕ್ಕೆ ಶ್ರುತಿಯಾದರು. ಮಾಜಿ ಸಚಿವ ಎಚ್ ಆಂಜನೇಯ ಶುಭ ಹಾರೈಕೆ. ಈ ಅಪರೂಪದ ಜೋಡಿಯ ವಿವಾಹ ಮಹೋತ್ಸವಕ್ಕೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿ ನೂತನ ವಧುವರರಿಗೆ ಶುಭ ಹಾರೈಸಿದರು. ದಂಪತಿಗಳ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿದ ಅವರು ದೈಹಿಕ ಸವಾಲುಗಳ ನಡುವೆಯೂ ಈ ಜೋಡಿ ಒಂದಾಗಿರುವುದು ಸಂತಸದ ವಿಚಾರ. ಸತಿಪತಿಗಳಾಗಿ ಇಬ್ಬರು ನೂರ್ಕಾಲ ಸುಖವಾಗಿ ಬಾಳಲಿ ಎಂದು ಹರಿಸಿದ್ರು. ವಧು ಮತ್ತು ವರ ಇಬ್ಬರು ಮೂಗರಾಗಿದ್ದು ಪರಸ್ಪರರ ಭಾವನೆಗಳನ್ನು ಅರ್ಥೈಸಿಕೊಳ್ಳುತ್ತಾ ದಾಂಪತ್ಯಕ್ಕೆ ಕಾಲಿಟ್ಟ ಈ ಕ್ಷಣ ನೆರೆದಿದ್ದವರ ಕಣ್ಣಾಡಿಗಳನ್ನು ತುಂಬುವಂತೆ ಮಾಡಿತ್ತು. ಗ್ರಾಮಸ್ಥರು ಮತ್ತು ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಸಡಗರದ ಮದುವೆಗೆ ಸಾಕ್ಷಿಯಾದರು. ಬ್ಯೂರೋ ರಿಪೋರ್ಟರ್ ವೇದಮೂರ್ತಿ ಹೊಳಲ್ಕೆರೆ, ಪ್ರಜಾಪವರ್ ನ್ಯೂಸ್, ಚಿತ್ರದುರ್ಗ.